ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ನಾನಿವತ್ತು ಕಾಲಿಫ್ಲವರ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ತುಂಬ ಚೆನ್ನಾಗಿ ಆಗ್ತದೆ. ಯಾರಿಗೆಲ್ಲ ಕಾಲಿಫ್ಲವರ್ ಕರಿ ಇಷ್ಟ ಇಲ್ಲ ಅವರು ಈ ಥರ ಮಾಡಿ ತಿಂದರೆ ತುಂಬ ಚೆನ್ನಾಗಿ ಆಗ್ತದೆ. ಇದು ಟೇಸ್ಟ್ ಅಂತೂ ಅಲ್ಟಿಮೇಟ್. ಹೋಟ್ಲಲ್ಲಿ ನಾವು ಹೇಗೆಲ್ಲ ತಿಂತೇವೆ ಅದೇ ಥರ ಇರ್ತದೆ, ಅದೇ ಟೇಸ್ಟ್ ಕೂಡ ಬರ್ತದೆ, ತುಂಬ ಚೆನ್ನಾಗಿ ಆಗ್ತದೆ. ನಾವಿಲ್ಲಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೇನೆ, ಅದಕ್ಕೆ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ, ಕೊಕೊನಟ್ ಆಯಿಲ್. ಅದಕ್ಕೆ ನಾನು ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೇನೆ. ಅನಂತರ ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೇನೆ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಅದು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಒಂದು 6 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ ನಾನು. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಅದು ಸ್ವಲ್ಪ ಫ್ರೈ ಆದ ನಂತರ ನಾನು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೇನೆ, ಒಂದು ಚಿಕ್ಕ ಗಾತ್ರದ ಈರುಳ್ಳಿ. ಅದನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು. ಇದು ಗ್ರೈಂಡ್ ಮಾಡಲಿಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಆನಂತರ ಒಂದು ಹಸಿರು ಮೆಣಸು ಹಾಕ್ಕೊಂಡಿದ್ದೇನೆ, ಅಂದರೆ ಸ್ವಲ್ಪ ಅದು ಸ್ಪೈಸಿ, ಅದಕ್ಕೆ ನಾನು ಒಂದು ಹಾಕ್ಕೊಂಡಿದ್ದೇನೆ. ಮತ್ತು ನಾನು ಒಂದು ಟೊಮೆಟೊ ಹಾಕ್ಕೊಂಡಿದ್ದೇನೆ. ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಅನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಒಳ್ಳೆಯದಾಗ್ತದೆ. ಅನಂತರ ಸ್ವಲ್ಪ ಕ್ಯಾಶ್ಯೂ ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈ ಥರನೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಜೀರಿಗೆ ತಗೊಂಡಿದ್ದೇನೆ, ಒಂದಿಷ್ಟು ಹಾಕ್ಕೊಳ್ಳಿ. ಆನಂತರ ಸ್ವಲ್ಪ ಮೆಂತೆ, ಅಂದರೆ ಕಹಿ ಏನು ಬರಲ್ಲ, ತುಂಬ ಟೇಸ್ಟ್ ಆಗ್ತದೆ. ಸ್ಕಿಪ್ ಮಾಡುವವರು ಬೇಕಾದರೆ ಮಾಡ್ಬೋದು. ನೋಡಿ, ಅಷ್ಟಾದರೆ ಸಾಕು. ಈಗ ನಾನಿಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಗೋಬಿ, ಅನಂತರ ಉಪ್ಪು, ಅನಂತರ ಅರಿಶಿನ ಹಾಕ್ಕೊಂಡು ಇಟ್ಟಿದ್ದೇನೆ. ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳಿಬೇಕು, ಒಂದು 4-5 ಸಲ ತೊಳಿಬೇಕು, ಅದರಲ್ಲಿ ಹುಳ ಎಲ್ಲ ಇದ್ದರೆ. ಅನಂತರ ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು ಅದನ್ನು. ಅನಂತರ ಅದೇ ಫ್ರೈ ಪ್ಯಾನನ್ನು ಇಟ್ಕೊಂಡು ನಾನು ಅದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ಕೊಂಡಿದ್ದೇನೆ. ಅನಂತರ ಬೆಳ್ಳುಳ್ಳಿ ಸ್ಲೈಸ್ ಆಗಿ ಕಟ್ ಮಾಡಿದ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಇದು ಎಣ್ಣೆ ಕಾದ ನಂತರ ಇದನ್ನು ಹಾಕ್ಕೊಳ್ಳಿ. ಅನಂತರ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೇನೆ, ದೊಡ್ಡ ಗಾತ್ರದ ಈರುಳ್ಳಿ. ಇದು ಕೂಡ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ. ನಂತರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿಯನ್ನು. ಒಂದಿಷ್ಟಾದರೆ ಸಾಕು, ಜಾಸ್ತಿ ಕಲರ್ ಚೇಂಜ್ ಆಗೋದು ಬೇಡ. ಅನಂತರ ತೊಳೆದಿಟ್ಕೊಂಡ ಬಿಸಿ ನೀರಲ್ಲಿ ಹಾಕಿ ಉಪ್ಪು ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡ ಗೋಬಿ ಹಾಕಿ, ಇದು ಕಾಲಿಫ್ಲವರನ್ನು ಹಾಕಿ ಎಲ್ಲವನ್ನು ಹಾಕ್ಕೊಂಡು ಇದು ಆಯಿಲಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿ ಆಗ್ತದೆ. ಇದರಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಫ್ರೈ ಮಾಡ್ಕೊಳ್ಳಿ. ಅನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಬೇಕು, ಅರಿಶಿನದಲ್ಲಿ ತೊಳೆದು ಕೂಡ ಇದೆ, ಅರಿಶಿನ ಹುಡಿ ಕೂಡ ಹಾಕ್ಕೊಳ್ಬೇಕು. ಅನಂತರ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅನಂತರ ನಾನಿದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೆಣಸಿನ ಹುಡಿ ಹಾಕ್ಕೊಂಡಿದ್ದೇನೆ. ಅಂದರೆ ಆಗ ಚಿಲ್ಲಿ ಹಾಕ್ಕೊಂಡಿದ್ದೇನಲ್ಲ, ಅದು ಅಷ್ಟು ಸ್ಪೈಸಿ ಆಗಲ್ಲ, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಹಾಕ್ಕೊಂಡಿದ್ದೇನೆ, ಸ್ಪೈಸಿ ಇಲ್ಲದ್ದು. ಅನಂತರ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಕೊತ್ತಂಬರಿ ಹುಡಿ ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಅದಕ್ಕೆ ಗ್ರೈಂಡ್ ಮಾಡಿಟ್ಕೊಂಡಂತಹ ಪೇಸ್ಟನ್ನು ಹಾಕ್ಕೊಳ್ಬೇಕು. ಆಗ ಗ್ರೈಂಡ್ ಮಾಡಿದ್ದು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದೇ ತುಂಬ ಟೇಸ್ಟ್ ಆಗೋದು. ಅದಕ್ಕೆ ಕ್ಯಾಶ್ಯೂ ಎಲ್ಲ ಹಾಕಿರ್ತೇವಲ್ಲ, ತುಂಬ ಟೇಸ್ಟಾಗಿ ಬರ್ತದೆ. ಈ ಥರ ಎಲ್ಲ ಗ್ರೇವಿಯನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಲಿ, ಚೆನ್ನಾಗಿ ಬೇಯಬೇಕಿದು, ಆಗ ಗ್ರೇವಿ ಒಳ್ಳೆಯದಾಗಿ ಬರ್ತದೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಡಿ. ಅದ ನಂತರ ಲಿಡ್ ಕ್ಲೋಸ್ ಮಾಡಿದರೆ ಚೆನ್ನಾಗಿ ಬೇಯ್ತದೆ. ನಂತರ ಒಂದು 2-3 ಮಿನಿಟ್ಸ್ ಆದ ನಂತರ ನೋಡಿ, ಗ್ರೇವಿ ಎಲ್ಲ ಬಿಟ್ಕೊಂಡು ತುಂಬ ಚೆನ್ನಾಗಿ ಬೇಯ್ತಾ ಇದೆ. ಹೀಗೆ ಬೇಯ್ತಾ ಇರಲಿ. ಅನಂತರ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಇನ್ನು ಬೇಯಿಸಿ. ನೋಡಿ, ಗ್ರೇವಿ ಇಷ್ಟ ಆದರೆ ಸಾಕು, ನೀರು ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ. ಇದು ತುಂಬ ಟೇಸ್ಟ್ ಅಲ್ಟಿಮೇಟ್ ಆಗಿರ್ತದೆ ಈ ಟೇಸ್ಟ್. ಇದು ಚಪಾತಿ ಮತ್ತು ಪೂರಿ ಮತ್ತು ಪರೋಟ, ದೋಸೆ ಯಾವುದರ ಜೊತೆ ಕೂಡ ತಿನ್ಬೋದು. ನಮಗೆ ಹೋಟ್ಲಲ್ಲಿ ಯಾವ ಥರ ಟೇಸ್ಟ್ ಸಿಗ್ತದೆ ಅದೇ ಟೇಸ್ಟ್ ಇದೆ. ಅನಂತರ ಇದು
ಇಷ್ಟ ಆಗಿದೆ. ಇಷ್ಟ ಆದ ನಂತರ ಕೊತ್ತಂಬರಿ ಸೊಪ್ಪು ಮೇಲಕ್ಕೆ ಹಾಕಿ ಸ್ಟವ್ ಆಫ್ ಮಾಡಿ. ನೋಡಿ ತುಂಬ ಚೆನ್ನಾಗಿ ಆಗಿದೆ. ನಿಮಗೆ ಕೂಡ ಆಗ್ಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ಬಾಯ್ ಬಾಯ್.